ತುಂಬಾನೇ ರುಚಿಯಾಗಿರುವಂಥ ಒಂದು ಎಗ್ ಕರಿ. ಇದು ಪೂರಿ, ಚಪಾತಿ, ಅನ್ನ, ಮುದ್ದೆಗೆ ಎಲ್ಲ ತುಂಬಾನೇ ಚೆನ್ನಾಗಿರ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ 8 ಮೊಟ್ಟೆಯನ್ನು ಬೇಯಲಿಕ್ಕಿಟ್ಟಿದ್ದೇನೆ. ಮೊಟ್ಟೆ ಬೇಯುವಷ್ಟರಲ್ಲಿ ನಾವೀಗ ಮಸಾಲೆ ರೆಡಿ ಮಾಡ್ಕೊಳ್ಬೇಕು. 12 ಬ್ಯಾಡಗಿ ಮೆಣಸಿನಕಾಯಿ ತಗೊಂಡಿದ್ದೇನೆ, 1/4 ಸ್ಪೂನು ಕಾಳುಮೆಣಸು, 2.5 ಸ್ಪೂನು ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, 1/4 ಸ್ಪೂನು ಮೆಂತೆ, 1/4 ಸ್ಪೂನು ಹೋಂಕಾಳು, ಹಾಗೆ 1/4 ಸ್ಪೂನು ಸಾಸಿವೆ ತಗೊಂಡಿದ್ದೇನೆ, ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣು, ಒಂದು ಸಣ್ಣ ಈರುಳ್ಳಿ, 5 ಹೆಸರು ಬೆಳ್ಳುಳ್ಳಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಚಿಕ್ಕ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ಹಾಕಿ ನಾವಿದನ್ನು ಸಾಫ್ಟಾಗಿ ರುಬ್ಕೋಬೇಕು. ಹಾಗೆ ಎಲ್ಲ ಮಸಾಲೆಯನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಮಸಾಲೆ ರೆಡಿ ಆಗಿದೆ ನೋಡಿ. ಮೊಟ್ಟೆ ಕೂಡ ಬೆಂದಿದೆ, ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಜಜ್ಜಿರುವ ನೋಡಿ ಒಂದು 6 ಬೆಳ್ಳುಳ್ಳಿ ಹೆಸಳನ್ನು ನಾನು ಹಾಕ್ಕೊಂಡಿದ್ದೇನೆ. ಸಿಪ್ಪೆ ಸಮೇತ ಜಜ್ಜಿ ಹಾಕಬೇಕಾಯ್ತಾ, ಆಗ ತುಂಬ ಪರಿಮಳ. ಈಗ 3 ಹೆಸಳು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕರಿಬೇವು ಸೊಪ್ಪು ಕೂಡ ಹಾಗೆ ಒಳ್ಳೆ ಫ್ರೈ ಆಗಬೇಕು. ಮತ್ತು ಬೆಳ್ಳುಳ್ಳಿಯನ್ನು ನಾವು ಈ ರೀತಿ ಸಿಪ್ಪೆ ಸಮೇತ ಜಜ್ಜಿ ಹಾಕ್ತೇವಲ್ಲ, ಭಾರಿ ಒಂದು ರುಚಿ ಇದಕ್ಕೆ. ಈಗ ಒಂದು ದೊಡ್ಡ ಈರುಳ್ಳಿಯನ್ನು ನೋಡಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದಾಗ ನಮಗೆ ಗೊತ್ತಾಗ್ತದೆ, ಪರಿಮಳ ಕೂಡ ಬರ್ತದೆ ಮತ್ತು ಕಲರ್ ಕೂಡ ಚೇಂಜ್ ಆಗ್ತದೆ. ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವ 2 ಟೊಮೆಟೊ ಹಾಕ್ತಾ ಇದ್ದೇನೆ. ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಯಾಕಂದರೆ ಬೇಗ ಅದು ಬೇಯ್ತದೆ ನೋಡಿ ಅದಕ್ಕೆ. ಟೊಮೆಟೊ ಕೂಡ ಹಾಗೆ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಕೂಡ ಅದರ ರಸವನ್ನು ಬಿಡುವವರೆಗೆ ನಾವು ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ನೋಡಿ. ಟೊಮೆಟೊ ಈ ರೀತಿ ಬೇಯಬೇಕು. ಈಗ ಸಾಕು ಬೆಂದದ್ದು. ಈಗ ನಾವು ಇದಕ್ಕೆ ಮೊಟ್ಟೆಯನ್ನು ಹಾಕ್ಕೋಬೇಕು. ಮೊಟ್ಟೆ ಹಾಕಿ ಇದನ್ನು ಸ್ವಲ್ಪ ನಾವು ಈ ಥರ ತಿರುಗಿಸ್ಬೇಕು. ಒಂದು ಒಳ್ಳೆ ರುಚಿಕರವಾದ ಮೊಟ್ಟೆ ಗ್ರೇವಿ ಇದು. ಇದು ಪೂರಿ, ಚಪಾತಿ, ಅನ್ನ, ರಾಗಿ ಮುದ್ದೆಗೆಲ್ಲ ಸೂಪರ್ ಆಗಿರ್ತದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿ ಸ್ವಲ್ಪ ನಾವು ಈ ಥರ ತಿರುಗಿಸ್ಬೇಕು ಇದನ್ನು. ಮತ್ತು ನೀವೇನಾದರೂ ಗೀ ರೈಸ್ ಮಾಡಿದರೆ ಈ ರೀತಿ ಒಂದು ಗ್ರೇವಿ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿರ್ತದೆ. ಈಗ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ನಾವು ಹದ ಮಾಡ್ಕೊಳ್ಬೇಕು. ತುಂಬ ನೀರು ಮಾಡೋದು ಬೇಡ, ಯಾಕಂದರೆ ಪೂರಿ, ಚಪಾತಿ ಆ ಥರಕ್ಕೆಲ್ಲ ನೆಂಚ್ಕೊಳ್ಳೋಕ್ಕೆ ಆದರೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರೋದು. ಇದು ವೈಟ್ ರೈಸ್ಗೂ ಚೆನ್ನಾಗಿರ್ತದೆ, ನಮ್ಮ ಕುಚ್ಚಲಕ್ಕಿಗೂ ತುಂಬಾ ಇದು ಚೆನ್ನಾಗಿರ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಸರಿಯಾಗಿ ನಾವು ಹದ ಮಾಡಿಕೊಳ್ಬೇಕು. ಸ್ವಲ್ಪ ಗಟ್ಟಿ ಇದೆ, ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಸ್ವಲ್ಪ ಮಿಕ್ಸ್ ಮಾಡುವ. ಉಪ್ಪು ನಾವು ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು ನೋಡಿ. ಅದ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಈಗ ನಾವು ನೋಡ್ಕೊಳ್ಬೇಕು ನೋಡಿ. ಕರೆಕ್ಟಾಗಿದೆ, ಇಷ್ಟು ಆದರೆ ಸಾಕು. ಈಗ ನಾವು ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ ಬೇಯ್ತಾ ಉಂಟ ನೋಡಬೇಕು ನೋಡಿ, ಚೆನ್ನಾಗಿ ಬೇಯ್ತಾ ಉಂಟು ನೋಡಿ. ಈ ರೀತಿ ಕುದಿಬೇಕು, ಯಾಕಂದರೆ ಮಸಾಲೆಯ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಉಪ್ಪು ಏನಾದರೂ ಕಡಿಮೆ ಇದ್ದಲ್ಲಿ ನಾವು ಈಗ ಉಪ್ಪನ್ನು ಹಾಕ್ಕೊಳ್ಬೋದು. ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಈ ರೀತಿ ಮಗಚಬೇಕು. ಒಂದು ರುಚಿಕರವಾದ ಮೊಟ್ಟೆದು ಗ್ರೇವಿ ಇದು. ಮತ್ತು ವಾಮದ ಪರಿಮಳ ಉಂಟಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ. ಆರೋಗ್ಯಕ್ಕೂ ಅದು ತುಂಬಾ ಒಳ್ಳೆಯದು. ರುಚಿಕರವಾದ ಮೊಟ್ಟೆ ಗ್ರೇವಿ ರೆಡಿ ಆಗಿದೆ. ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.